ಕಸ್ತೂರಿ ರಂಗನ್ ವರದಿ ಕೇವಲ ಕೊಡಗಿಗೆ ಮಾತ್ರ ಸೀಮಿತವಾಗಿಲ್ಲ. ವರದಿ ಜಾರಿಯಿಂದ ಕೊಡಗಿನ ಕಾಫಿ ಬೆಳೆಗಾರರಿಗೆ ಯಾವುದೇ ತೊಂದರೆಗಳು ಇಲ್ಲ. ಈ ವರದಿಯಿಂದ ಕಾವೇರಿ ನೀರನ್ನು ಬಳಸುವ ರಾಜ್ಯದ ಎಲ್ಲ ಜನರಿಗೆ ಲಾಭವಾಗಲಿದೆ. ಆದ್ದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ವರದಿಯನ್ನು ಸಂಪೂರ್ಣವಾಗಿ ನಿರಾಕರಿಸುವುದು ಸರಿಯಲ್ಲ ಎಂದು ಪರಿಸರ ಮತ್ತು ಆರೋಗ್ಯ ಪ್ರತಿಷ್ಠಾನ ಭಾರತದ ಗೌರವ ಕಾರ್ಯದರ್ಶಿ ಕರ್ನಲ್ ಸಿಪಿ ಮುತ್ತಣ್ಣ ಅವರು ಅಭಿಪ್ರಾಯಪಟ್ಟಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಸ್ತೂರಿ ರಂಗನ್ ವರದಿಯ ಸಾಧಕ ಬಾಧಕಗಳ ಕುರಿತು ಜಿಲ್ಲೆಯ ಶಾಸಕದ್ವಯರಾದ ಎಎಸ್ ಪೊನ್ನಣ್ಣ, ಡಾಕ್ಟರ್ ಮಂತರ್ಗೌಡ ಹಾಗೂ ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಿ ಅಗತ್ಯವಿಲ್ಲದ ಅಂಶಗಳನ್ನು ಕೈಬಿಡಲು ಪ್ರಯತ್ನಿಸಬೇಕು. ಆ ಮೂಲಕ ಜನರ ಆತಂಕವನ್ನು ದೂರ ಮಾಡಬೇಕು ಎಂದರು. ಕಸ್ತೂರಿ ರಂಗನ್ ವರದಿಯಲ್ಲಿ ಕೊಡಗಿನ 53 ಗ್ರಾಮಗಳನ್ನು ಸೂಕ್ಷ್ಮ ಪರಿಸರ ವಲಯಕ್ಕೆ ಒಳಪಡಿಸಲಾಗಿದೆ. ಇದರಲ್ಲಿ ಮಡಿಕೇರಿ ತಾಲೂಕಿನ 22 ಗ್ರಾಮಗಳು, ಸೋಮವಾರಪೇಟೆ ತಾಲೂಕಿನ 10 ಮತ್ತು ವಿರಾಜಪೇಟೆ ತಾಲೂಕಿನ 21 ಗ್ರಾಮಗಳು ಬರುತ್ತವೆ. ಈ ಗ್ರಾಮಗಳನ್ನು ಅರಣ್ಯಕ್ಕೆ ಸೇರ್ಪಡೆ ಮಾಡಲಾಗುತ್ತದೆ. ಗ್ರಾಮಸ್ಥರು ಗ್ರಾಮವನ್ನು ಬಿಡಬೇಕಾಗುತ್ತದೆ ಎನ್ನುವ ತಪ್ಪು ಮಾಹಿತಿ ರವಾನೆಯಾಗುತ್ತಿದೆ. ಆದರೆ ವರದಿಯಲ್ಲಿ ಈ ರೀತಿಯ ಯಾವುದೇ ವಿಚಾರ ಅಡಕವಾಗಿಲ್ಲ. ಜನರು ಆತಂಕ ಪಡುವ ಅಗತ್ಯವಿಲ್ಲವೆಂದು ಸ್ಪಷ್ಟಪಡಿಸಿದರು. ಕಾಫಿ ತೋಟಗಳ ನಿರ್ವಹಣೆ, ಕಾಫಿ ಕಣ, ಗೋದಾಮುಗಳ ನಿರ್ಮಾಣ, ನೆರಳಿನ ನಿರ್ವಹಣೆ, ಸ್ವಂತ ಮನೆಗಳ ನಿರ್ಮಾಣಕ್ಕೆ ಯಾವುದೇ ಅಡ್ಡಿಯಾಗುವುದಿಲ್ಲ. ಪರಿಸರಕ್ಕೆ ವಿರುದ್ಧವಾದ ಟೌನ್ಶಿಪ್ಗಳ ನಿರ್ಮಾಣ ಹಾಗೂ ಬೃಹತ್ ಯೋಜನೆಗಳ ಜಾರಿಗೆ ಮಾತ್ರ ಅವಕಾಶ ಸಿಗುವುದಿಲ್ಲ. ಮುಂದಿನ ಭವಿಷ್ಯಕ್ಕಾಗಿ ಕೊಡಗು ಜಿಲ್ಲೆಯ ಪರಿಸರ ಸಂರಕ್ಷಣೆ ಅಗತ್ಯವೆಂದು ತಿಳಿಸಿದರು. ಕೀಟನಾಶಕಗಳು, ಕಳೆನಾಶಕಗಳ ಬಳಕೆಗೂ ಯಾವುದೇ ಅಡ್ಡಿ ಇಲ್ಲ. ಇದಕ್ಕೆ ಬದಲಾಗಿ ಹಸಿರ ಪರಿಸರದ ನಡುವೆ ಇರುವ ಕಲ್ಲು ಗಣಿಗಾರಿಕೆಗಳು ವರದಿ ಜಾರಿಯಾದ 5 ವರ್ಷಗಳ ಒಳಗಾಗಿ ಮುಚ್ಚಲ್ಪಡಬೇಕಾಗುತ್ತದೆ. ಈ ನಿಯಮ ಅಗತ್ಯವಾಗಿ ಬೇಕಾಗಿದೆ ಎಂದು ಹೇಳಿದರು. ಕೊಡಗಿನಲ್ಲಿ ಕಸ್ತೂರಿ ರಿಪೋರ್ಟ್ ಅಲ್ಲಿ 53 ಗ್ರಾಮ ಏರಿಯಾದಲ್ಲಿ ಬರ್ತದೆ. ಇದು ಕಸ್ತೂರಿ ರಿಪೋರ್ಟ್ ಅದರಲ್ಲಿ ಮಡಿಕೇರಿ ತಾಲೂಕಲ್ಲಿ 22 ಗ್ರಾಮಗಳು, ಮತ್ತೆ ಸೋಮವಾರಪೇಟೆ 10 ಮತ್ತೆ 21 ವಿರಾಜಪೇಟೆ. ಇವಾಗ ಇದರಲ್ಲಿ ಕೆಲವು ಕನ್ಫ್ಯೂಷನ್ ಇದೆ. ಸೊ ನಾನಿಷ್ಟೇ ಹೇಳೋದು, ಈ ಕನ್ಫ್ಯೂಷನ್ ಇದರಲ್ಲಿ ಯಾರಿಂದ ಸರಿ ಮಾಡಬೇಕು ಕನ್ಫ್ಯೂಷನ್? 3 ವ್ಯಕ್ತಿ ಇದ್ದಾರೆ. ಒಂದು ನಮ್ಮ MLA ಎಸ್ ಪೊನ್ನಣ್ಣ, ಇನ್ನೊಂದು ನಮ್ಮ MLA ಮಂತ್ರಗೌಡ, ಮೂರೇ ನಮ್ಮ MLC ಸುಜಾ ಕುಶಾಲಪ್ಪ. ಯಾಕೆಂದ್ರೆ ಲೋಕಲ್ ಸಿಚುವೇಶನ್ ಇವ್ರಿಗೆ ಗೊತ್ತು. MP ಅವ್ರಿಗೆ ಸಹ ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಆದರೆ MP ಅವರು ಮೈಸೂರಿಂದ ಬಂದಿಲ್ಲ, ಅವ್ರಿಗೂ ಗ್ರೌಂಡ್ ರಿಯಾಲಿಟಿ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಅದೇ ಇವರು ಅವ್ರಿಗೆ ಹೇಳಬೇಕು ಗ್ರೌಂಡ್ ರಿಯಾಲಿಟಿ. ಮತ್ತೆ ಯಾವ ಕನ್ಫ್ಯೂಷನ್ ಇದೆ, ನಮ್ಮ ಶಾಸಕರು ಮತ್ತೆ 3 ಜನರು ಬ್ಯಾಂಗ್ಳೂರಲ್ಲಿ ಅರಣ್ಯ ಅಧಿಕಾರಿ ಜೊತೆ ಮಾತಾಡಬೇಕು, ಅರಣ್ಯ ಸಚಿವರ ಜೊತೆ ಮಾತಾಡಬೇಕು. ಇನ್ನೂ ಡೌಟ್ ಇದ್ರೆ ಡೆಲ್ಲಿಯಲ್ಲಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅವ್ರ ಜೊತೆ ಮಾತಾಡಿ ಅವರು ಹೇಳಬೇಕು, ನಮಗೆ ಕಸ್ತೂರಿ ರಂಗನ್ ರಿಪೋರ್ಟಲ್ಲಿ ಇದೆಲ್ಲ ನಮಗೆ ಬೇಕು, ಇದು ನಮಗೆ ಬೇಡ. ಮತ್ತೆ ಯಾವುದಲ್ಲಿ ಕ್ಲಾರಿಟಿ ಕನ್ಫ್ಯೂಷನ್ ಉಂಟು ಅದನ್ನ ನೀವು ನಮಗೆ ಸ್ಪಷ್ಟವಾಗಿ ಹೇಳ್ಕೊಡಿ. ಮತ್ತೆ ಇದೆಲ್ಲ ತಗೊಂಡು ಮುಖ್ಯಮಂತ್ರಿ ಹತ್ರ ಹೋಗಿ ಇದು ನಮಗೆ ಬೇಕು, ಇದು ನಮ್ಗೆ ಬೇಡ, ಇದೀಗ ಕಂಪ್ಲೀಟ್ ಕಸ್ತೂರಿ ರಂಗನ್ ರಿಪೋರ್ಟ್ನ ಔಟ್ ಮಾಡಬೇಡಿ. ಯಾವುದೆಲ್ಲ ನಮಗೆ ಪ್ರಯೋಜನ ಇರ್ತದೆ ಅದನ್ನ ಮಾಡ್ಕೊಳ್ಳಿ, ಯಾವುದೆಲ್ಲ ನಮಗೆ ಹಾನಿ ಇದೆ ಅದನ್ನ ತಗೊಳ್ಬೇಡಿ. ನಾವು ಅಷ್ಟೇ ಹೇಳ್ಬೋದು. ನಾವು ಫುಲ್ಲು ಪರವಾಗಿಲ್ಲ, ಫುಲ್ಲು ವಿರೋಧ ಆಗಬೇಕು. ಇವಾಗ ಇದರಲ್ಲಿ ಕೆಲವು ಜನರು ಮನಸ್ಸಲ್ಲಿ ಇದು ಕನ್ಫ್ಯೂಷನ್ ಇದೆ, ಅದು ನಾವು ಕ್ಲಾರಿಫೈ ಮಾಡ್ತೀವಿ. ಇದಕ್ಕೆ ಮುಂಚೆ ಸಹ ಸುಮಾರು ನಿಮಗೆ ಇದೆಲ್ಲ ಮಾಹಿತಿ ಇದೆ. ಒಂದು, ನಮ್ಮ ಕಾಫಿ ಬೆಳೆಗಾರರಿಗೆ ಇಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಅವ್ರು ಹೇಗೆ ಕಾಫಿ ಪ್ಲಾಂಟೇಷನ್ ಮಾಡ್ತಾ ಇದ್ದಾರೆ, ಶೇಡ್ ಡ್ರಾಪಿಂಗು, ಫರ್ಟಿಲೈಸರು ಎಲ್ಲ ಹಾಕಿ ಮಾಡ್ಬೋದು, ನೋ ರಿಸ್ಟ್ರಿಕ್ಷನ್. ಏನು ಅವ್ರು ಮಾಡ್ತಾ ಬರ್ತಾ ಉಂಟು ಅದು ಕಂಟಿನ್ಯೂ. ಈಗ ಒಂದೊಂದು ಬ್ಯಾನ್, ಈಗ BD ಗ್ಲೈಫಾಸೈಡ್ ಮತ್ತೆ ಇನ್ನೊಂದು ಬ್ಯಾನ್ ಆಗಿದೆ, ಮತ್ತೆ ಇನ್ನೊಂದು ಬ್ಯಾನ್, ಅದು ಬ್ಯಾನ್ ಇದೆ, ಅದು ಮುಂಚೆಯಿಂದ ಬ್ಯಾನ್ ಇದೆ. ಇದು ಫ್ರೆಶ್ ಬ್ಯಾನ್ ಅಲ್ಲ, ಬ್ಯಾನ್ ಜನರಿಗೆ ಮನಸ್ಸಿಗೆ ಯಾವ ಹಾಕ್ಬಿಟ್ಟಿದ್ದಾರೆ. ನೀವು ಎಕೋ ಸೆನ್ಸಿಟಿವ್ ಏರಿಯಾದಲ್ಲಿ ಬಂದುಬಿಟ್ರೆ ನಿಮಗೆ ಅದು ಎಲ್ಲ ಫಾರೆಸ್ಟ್ ಆಗಿಬಿಡ್ತದೆ, ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ನಿಮಗೆ ಖಾಲಿ ಮಾಡಬೇಕು. ಬಿಗ್ಗೆಸ್ಟ್ ಸುಳ್ಳು ಅದು, ಭಾಳ ಸುಳ್ಳು. ಮತ್ತೆ ಇನ್ನೊಂದು, ಇದು ಭಾಳ ಸೆನ್ಸಿಟಿವ್ ಇಶ್ಯೂ, ಅದ್ರ ಬಗ್ಗೆ ನಾವು
ಆಮೇಲೆ ಏನು ಆಯಿತು ಅದಾಯಿತು ಇದಾಯಿತು. ಮತ್ತು ಇವಾಗ ನಮ್ಗೆ ಮಾಹಿತಿ ಪ್ರಕಾರ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ 2029 ತನಕ ಯು ಹ್ಯಾವ್ ಫುಲ್ ಗನ್ ರೈಟ್ಸ್ ಎಕ್ಸೆಪ್ಷನ್, ಯಾರಿಗೆಲ್ಲ ಜಮ್ಮ ಆರ್ಡರ್ಸ್ ಪರ್ವಾಬೈಸ್ ಇದೆ. ಅದಾದಮೇಲೆ ಫ್ರೆಶ್ ಅವರು ನೋಡ್ತಾರೆ. ಸೊ ಅಷ್ಟವರೆಗೆ ಎಲ್ಲರಿಗೆ ಗನ್ ರೈಟ್ಸು ಸೇಮ್. ಎಕೋ ಸೆನ್ಸಿಟಿವ್ ಏರಿಯಾದಲ್ಲಿ ಬಂದರೆ ಸಹ ಅವ್ರಿಗೆ ಗನ್ ರೈಟ್ಸ್ ಇದೆ. ಯಾರೋ ಹೇಳಿದ್ರು ಅವರು ಗನ್ ಲೈಸೆನ್ಸ್ಗೆ DC ಆಫೀಸ್ಗೆ ಹೋಗುವಾಗ ಅವ್ರು ಹೇಳಿದ್ರು ನೀವು ಫಾರೆಸ್ಟ್ ಅವ್ರ ಹತ್ರ ಹೋಗ್ಬೇಕು ಅಂತ. ಅದು ನಮ್ಮ MLA, ಇದರಲ್ಲಿ ನಮ್ಮ MLA ಬರಬೇಕು, MLA ಇರಬೇಕು. ಟೆಲ್ ದ DC ಯು ಹ್ಯಾವ್ ಟು ಇಶ್ಯೂ ಗನ್ ರೈಟ್ಸ್ ಆಸ್ ಪರ್ ಕೋರ್ಟ್ ಆರ್ಡರ್, ಡೋಂಟ್ ಪುಟ್ ಅಡಿಷನಲ್ ರೆಸ್ಟ್ರಿಕ್ಷನ್ ಆನ್ ES. ಅದು ಒಂದು ಡೌಟ್, ಅದು ನಾನು ಒಪ್ಕೊಳ್ತೇನೆ. ಕಸ್ತೂರಿ ರಂಗನ್ ವರದಿಯ ಸೂಕ್ಷ್ಮ ಪರಿಸರ ವಲಯಕ್ಕೆ ಒಳಪಟ್ಟ ಗ್ರಾಮಗಳ ಜನತೆಗೆ ಆರ್ಥಿಕ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಆದರೆ ಇಂತಹ ವಿಚಾರಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನ ನಡೆಸಿಲ್ಲ. ಕೊಡಗಿನ ಪರಿಸರವನ್ನು ಟೌನ್ಶಿಪ್ನಿಂದ ಮಾರಕ ಯೋಜನೆಗಳಿಂದ ತಡೆಗಟ್ಟುವ ಸಲುವಾಗಿ ಇಡೀ ಜಿಲ್ಲೆಗೆ ಯೋಜನೆಯನ್ನು ಅನ್ವಯಿಸಬೇಕು ಮತ್ತು ಇಲ್ಲಿನ ನಿವಾಸಿಗಳೆಲ್ಲರಿಗೂ ಆರ್ಥಿಕ ಪ್ರೋತ್ಸಾಹಧನ ದೊರಕುವಂತಾಗಬೇಕೆಂದು ಸಿಪಿ ಮುತ್ತಣ್ಣ ತಿಳಿಸಿದರು. ಕೊಡಗಿನ ಭೂದೃಶ್ಯವು ಅನಿಯಂತ್ರಿತ ನಗರೀಕರಣದಿಂದ ಹಾನಿಗೊಳಗಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ವಾಣಿಜ್ಯ ಉದ್ದೇಶದ ಭೂ ಪರಿವರ್ತನೆ ಹಾಗೂ ಅತಿಯಾದ ನಗರೀಕರಣಕ್ಕೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದರು. ಕೊಡಗಿನಲ್ಲಿ ಸ್ಥಳೀಯ ಸಮುದಾಯಗಳನ್ನು ಹೊರತುಪಡಿಸಿ ಇತರರು ದೊಡ್ಡ ಪ್ರಮಾಣದಲ್ಲಿ ಭೂಮಿ ಸ್ವಾಧೀನಪಡಿಸಿಕೊಳ್ಳುವುದನ್ನು ತಡೆಯಲು ಬಲವಾದ ನಿರ್ಬಂಧಗಳನ್ನು ವಿಧಿಸಬೇಕು. ಭೂ ಮಾರಾಟವನ್ನು ಜಮ್ಮ ಹಿಡುವಳಿದಾರರು ಹಾಗೂ ಗುರುತಿಸಲ್ಪಟ್ಟ ಸ್ಥಳೀಯರಿಗೆ ಸೀಮಿತಗೊಳಿಸುವ ಕುರಿತು ಕ್ರಮ ಕೈಗೊಳ್ಳಬೇಕು. ಕೆ. ನಿಡುಗಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕರ್ನಾಟಕ ಗೃಹ ಮಂಡಳಿ ಕೈಗೊಳ್ಳಲು ಉದ್ದೇಶಿಸಿರುವ ಸುಮಾರು 94 ಎಕರೆ ವಿಸ್ತೀರ್ಣದ ಬೃಹತ್ ಯೋಜನೆಯನ್ನು ಮರುಪರಿಶೀಲಿಸಬೇಕು. ಇಂತಹ ಯೋಜನೆ ಕೊಡಗಿನ ಪರಿಸರ ಮತ್ತು ವಿಶೇಷವಾಗಿ ಮಡಿಕೇರಿ ಜನತೆಗೆ ಭವಿಷ್ಯದಲ್ಲಿ ಸಮಸ್ಯೆ ಉಂಟುಮಾಡಬಹುದು. ಅದೇ ರೀತಿ ಪೊನ್ನಂಪೇಟೆಯನ್ನು ಪಟ್ಟಣ ಪಂಚಾಯಿತಿಯಾಗಿ ಘೋಷಿಸುವ ಹಾಗೂ ಸುತ್ತಮುತ್ತಲಿನ ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ವ್ಯಾಪ್ತಿಗೆ ಸೇರಿಸುವ ಪ್ರಸ್ತಾವನೆಯನ್ನು ಮರುಪರಿಶೀಲಿಸಬೇಕು. ಇದರಿಂದ ನಗರೀಕರಣಕ್ಕೆ ಮತ್ತಷ್ಟು ಉತ್ತೇಜನ ದೊರೆತು ಸ್ಥಳೀಯ ಸಮುದಾಯಗಳು ಅಂಚಿಗೆ ಸರಿಯುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟರು. ಕೊಡಗಿನ ಜನರಿಗೆ ಪರಿಸರ ಸೇವೆಗಳಿಗೆ ಸೂಕ್ತ ಪ್ರತಿಫಲ ದೊರೆಯುವ ವ್ಯವಸ್ಥೆ ರೂಪಿಸಬೇಕು. ಕಾಫಿ ಮತ್ತು ಮೆಣಸಿಗೆ ಉತ್ತಮ ಬೆಲೆ ದೊರೆಯುವಂತೆ ಪರಿಣಾಮಕಾರಿ ಕಾರ್ಯವಿಧಾನಗಳನ್ನು ಜಾರಿಗೆ ತರಬೇಕು. ಇದರೊಂದಿಗೆ ಮಾನವ ವನ್ಯಜೀವಿ ಸಂಘರ್ಷವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಕರ್ನಾಟಕ ಅರಣ್ಯ ಇಲಾಖೆ ಸೂಕ್ತ ಮಾರ್ಗಸೂಚಿ ರೂಪಿಸಬೇಕು. ಸಂಘರ್ಷ ಪೀಡಿತ ಪ್ರದೇಶಗಳಲ್ಲಿ ವೈಜ್ಞಾನಿಕ ಹಾಗೂ ಶಾಶ್ವತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು. ಕೊಡಗಿನ ಮೂಲಕ ಬಹುಪಥ ಹೆದ್ದಾರಿಗಳು ಹಾಗೂ ರೈಲು ಮಾರ್ಗಗಳನ್ನು ನಿರ್ಮಿಸುವ ಪ್ರಸ್ತಾವನೆಯನ್ನು ಕೈಬಿಡಬೇಕು. ಮೈಸೂರು ಕುಶಾಲನಗರ ರೈಲ್ವೆ ಯೋಜನೆಯನ್ನು ಕೈಬಿಟ್ಟು ಆ ಹಣವನ್ನು ಕೊಡಗಿನ ಸುಸ್ಥಿರ ಅಭಿವೃದ್ಧಿಗೆ ಬಳಸಬೇಕು. ಕೊಡಗಿನಲ್ಲಿ ಮಾಲಿನ್ಯಕಾರಕ ಕೈಗಾರಿಕೆಗಳು ಅಥವಾ ಪರಿಸರಕ್ಕೆ ಹಾನಿಕಾರಕ ಸ್ಥಾವರಗಳ ಸ್ಥಾಪನೆಗೆ ನಿಷೇಧ ಹೇರಬೇಕು. ಜಿಲ್ಲೆಯ ಜನರಿಗೆ 24 ಗಂಟೆ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು ಎಂದು ಒತ್ತಾಯಿಸಿದರು. ನಾಶ ಮಾಡಲಿಕ್ಕೆ ನೋಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಬಂದು ಇವತ್ತು ದುಡ್ಡು ಹಾಕಬೇಕು, ನಾಳೆ ದುಡ್ಡು ತೆಗಿಬೇಕು. ನಾಶ ಮಾಡೋಕ್ಕೆ ನೋಡೋದಲ್ಲ. ಕಸ್ತೂರಿ ರಂಗನ್ ರಿಪೋರ್ಟ್ ಏನಿದೆ 53 ಗ್ರಾಮಗಳು, ಈ 53 ಗ್ರಾಮಗಳು ಏನು ಒಳಪಟ್ಟಿದೆ ಕಸ್ತೂರಿ ರಂಗನ್ ರಿಪೋರ್ಟ್, ಅದು ತುಂಬ ಒಳ್ಳೆಯ ಒಂದು ಕೆಲಸ ಆಯ್ತಾ. ಆದರೆ ಇದರಿಂದ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಸ್ವಲ್ಪ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಈ ರಿಪೋರ್ಟ್ ಮಾಡಿದ್ರಿಂದ ಇದು ನಮ್ಮ ಕೊಡಗಿನ ಜನತೆಗೆ, ಈ ಕೊಡಗಿನಲ್ಲಿ ಏನು ಉಳ್ಕೊಂಡಿದ್ದಾರೆ, ಹಿಂದಿನ ಕಾಲದಿಂದ ಯಾರು ಇಲ್ಲಿ ಆಡಿ ಬಾಡಿ ಬದುಕಿದ್ದಾರೆ, ಅವರಿಗೆಲ್ಲ ತುಂಬ ಉಪಕಾರ ಆಗುತ್ತೆ. ಆದರೆ ಇದು ಯಾರಿಗೆ ಇದ್ದರೆ ಈ ಹೊರಗಿನವರು ಬಂದು ಇವಾಗ ನೋಡಿ, ಒಂದು ಸೋಮವಾರಪೇಟೆಯಿಂದ ಹಿಡಿದಿದ್ದು ತಲಕಾವೇರಿ ಗಂಟ, ಸುಬ್ರಹ್ಮಣ್ಯದಿಂದ ಹಿಡಿದಿದ್ದು ಈ ಕಡೆ ಹುಣಸೂರು ಗಂಟ, ಏನು ಕುಶಾಲನಗರ ಫಾರ್ಟ್ ಏನಿದೆ ಅಲ್ಲಿ ಗಂಟೆ ಈ ಜಾಗನ ಕಬಡ್ಡಿ ಇದು ಮಾಡಿದ್ದಾರೆ. ಕಮ್ಮಿ ರೇಟಿ ತಗೊಂಡು ಎಲ್ಲ ಇದು ಮಾಡಿದ್ದಾರೆ. ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕಾಫಿ ತೋಟ ಗದ್ದೆ ಯಾವುದೂ ಇಲ್ಲ ಇವಾಗ. ಎಲ್ಲ ಅದನ್ನ ಒಂದು ರಿಸಾರ್ಟ್ ಮಾಡಿ ಎಲ್ಲ ಹೋಮ್ ಸ್ಟೇಗಳು ಮಾಡಿ ಜವಾಬ್ದಾರಿಕೆ ಇಲ್ಲ. ಆದರೆ ಕೊಡಗಿನವ್ರು ಏನು ಮಾಡಿದ್ದಾರೆ, ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಕೊಡಗಿನವ್ರು ರಿಸಾರ್ಟ್ ಓನರ್ಸ್ ಇದ್ದಾರೆ, ಹೋಮ್ ಸ್ಟೇ ಓನರ್ಸ್ ಇದ್ದಾರೆ, ಅಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇದೆ, ಅವರು ಸ್ವಲ್ಪ ಜವಾಬ್ದಾರಿಯಿಂದ ಇದ್ದಾರೆ. ಆದರೆ ಈ ಹೊರಗಿನವರಿಗೆ ಆ ಜವಾಬ್ದಾರಿಕೆ ಇಲ್ಲ. ಕೊಡಗಿನಲ್ಲಿ ಯಾವ ಥರ ಬಂದು ಯಾವ ರೀತಿ ನಡ್ಕೋಬೇಕು ಆ ಥರ ಯಾವುದೂ ಇಲ್ಲ. ಹಾಗೆ ಈ ಕಸ್ತೂರಿ ರಂಗನ್ ರಿಪೋರ್ಟ್ ಏನಿದೆ ಅದು ಈ ಕೊಡಗಿನ ಜನರಿಗೆ ಏನು ತೊಂದರೆ ಆಗೋದಿಲ್ಲ. ಅದನ್ನು ಕೊಡಗಿನ ಜನರು ತಿಳ್ಕೋಬೇಕು. ನಮ್ಮ ಕಾಡು ಕಾಡಾಗಿ ಉಳಿತದೆ ಹೊರತು ಕಾಡು ನಾಡಾಗಲಿಕ್ಕೆ ನಾವು ಬಿಡಬಾರ್ದು. ಇವತ್ತು ಈ ಥರ ಪರಿಸ್ಥಿತಿ ಬಂದರೆ ಇನ್ನೊಂದು 5 ವರ್ಷದಲ್ಲಿ ಕೊಡಗು ಏನು ಉಳಿಯೋದಿಲ್ಲ. ನೀವು ನೋಡ್ತಿರ್ಬೋದು, ಈ ಕೊಡಗು ನಾಶದಿಂದ, ಈ ಮರಗಳ ನಾಶ, ಈ ರಿಸಾರ್ಟ್ಗಳು ಕಟ್ಟಿ ಏನು ತೊಂದರೆ ಆಗ್ತಿದೆ, ಅದರಿಂದಾಗಿ ಎಷ್ಟೋ ಬೆಟ್ಟಗಳೆಲ್ಲ ಜರಿದು ಈ ಒಂದು ಪರಿಸ್ಥಿತಿ. ಇವತ್ತು ಮಳೆ ಇಲ್ಲದಕ್ಕೆ ಕಾರಣ ಏನು? ಮರವಿದ್ದರೆ ಗಾಳಿ ಬೀಸಿ ಅದರಿಂದಲೇ ಮಳೆ ಬರೋದು. ಇವತ್ತು ಮಳೆ ಈ ವರ್ಷ ನೋಡಿ, ಈ ವರ್ಷ 40 ಇಂಚು, ನಮ್ಮ ಊರಲ್ಲಿ 40 ಇಂಚು ಮಳೆ ಆಗಿದೆ. ಮಾಮೂಲಿ 70-75 ಇಂಚು ಮಳೆ ಆಗ್ತಿತ್ತು. ಇದಕ್ಕೆಲ್ಲ ಕಾರಣ ಏನು? ಮರಗಿಡಗಳ ನಾಶ. ಈ ಮರಗಿಡಗಳ ನಾಶ ಆಗಿದ್ದರಿಂದ ಈ ಒಂದು ಪರಿಸ್ಥಿತಿ
ಹಾಗೆ ಇದು ಈ ರೈತರಿಗೆ ತೊಂದರೆ ಆಗೋದಿಲ್ಲ. ಈಗ ಪ್ಲಾಂಟೇಶನ್ ಯಾವ ಥರ ನಡೀತದೆ, ಪ್ಲಾಂಟೇಶನಲ್ಲಿ ನೀವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದಿಲ್ಲ, ಯಾವುದೂ ಇಲ್ಲ. ಪ್ಲಾಂಟೇಶನಲ್ಲಿ ಏನಿರುತ್ತೆ, ಕಾಫಿ ತೋಟ ಇರುತ್ತೆ, ನಿಮ್ಮ ಕೆರೆಗಳಿರುತ್ತೆ, ಕಾಫಿ ಕಣಗಳಿರುತ್ತೆ. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಪ್ರಮುಖರಾದ ಫ್ರಾಂಕ್ಲಿನ್, ಗೋಪಿನಾಥ್ ತಿಮ್ಮಯ್ಯ ಹಾಗೂ ಶಾನ್ ಬೋಪಯ್ಯ ಉಪಸ್ಥಿತರಿದ್ದರು.